ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಥೆಯೇನು? ಬಾಂಗ್ಲಾ ರಾಜಮನೆತನ ಮತ್ತು ಈಶ್ವರ ಹೂದೋಟದ ಜನರ ನಡುವಿನ ಯುದ್ಧವನ್ನೇ ಪ್ರಧಾನವಾಗಿಟ್ಟುಕೊಂಡು ಮಾಡಿರುವ ಕಥೆ ಕಾಂತಾರ ಚಾಪ್ಟರ್ 1 ಚಿತ್ರದ್ದು. ಈಶ್ವರ ಹೂದೋಟದ ಮುಂಚೂಣಿಯ ಯುವ ನಾಯಕ ಬೇರ್ಮೆ ಆಗಿ ನಟ ರಿಷಬ್ ಕಾಣಿಸಿಕೊಂಡರೆ, ಬಾಂಗ್ಲಾ ರಾಜಮನೆತನದ ಅರಸರಾಗಿ ಜಯರಾಮ್, ರಾಜಶೇಖರ ಮತ್ತು ಗುಲ್ಶನ್ ದೇವಯ್ಯ, ಕುಲಶೇಖರ ಅವರು ಕಾಣಿಸಿಕೊಂಡಿದ್ದಾರೆ. ಇವರ ನಡುವಿನ ಸಮರದಲ್ಲಿ ದೈವದ ಪಾತ್ರವೇನು? ದೈವಕ್ಕೂ ಹೂದೋಟಕ್ಕೂ ಯಾವ ನಂಟು ಎಂಬುದನ್ನು ತೆರೆಮೇಲೆ ಅತ್ಯದ್ಭುತ ಮೇಕಿಂಗ್ನೊಂದಿಗೆ ಹೇಳಿದ್ದಾರೆ ನಿರ್ದೇಶಕ ರಿಷಬ್ ಶೆಟ್ಟಿ. ಮತ್ತೊಮ್ಮೆ ರಿಷಬ್ ಒನ್ ಮ್ಯಾನ್ ಶೋ. ಕಾಂತಾರ ಚಿತ್ರದ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ನಟ ರಿಷಬ್ ಶೆಟ್ಟಿ ಈ ಬಾರಿಯೂ ತಮ್ಮ ನಟನಾ ವಿಶ್ವರೂಪವನ್ನು ತೆರೆದಿಟ್ಟಿದ್ದಾರೆ. ನಟನೆ ಜೊತೆಗೆ ಈ ಸಲ ಆಕ್ಷನ್ ಸೀನ್ಗಳಲ್ಲೂ ಭಯಂಕರವಾಗಿ ಮಿಂಚಿದ್ದಾರೆ. ಎಂದಿನಂತೆ ಕ್ಲೈಮ್ಯಾಕ್ಸ್ನಲ್ಲಿ ಬೆರಗು ಮೂಡಿಸುವಂತಹ ನಟನೆಯೊಂದಿಗೆ ಫುಲ್ ಮಾರ್ಕ್ಸ್ ಪಡೆಯುತ್ತಾರೆ. ಜೊತೆಗೆ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ನಿಮ್ಮನ್ನು ಅಚ್ಚರಿಗೆ ನೂಕುವುದು ದಿಟ. ಈವರೆಗೂ ಮಾಡಿರುವ ಪಾತ್ರಗಳೇ ಒಂದು ತೂಕವಾದರೆ ಕನಕವತಿ ಪಾತ್ರದಲ್ಲಿನ ರುಕ್ಮಿಣಿ ನಟನೆ ಮತ್ತೊಂದು ತೂಕ. ಕುಲಶೇಖರ ಪಾತ್ರದಲ್ಲಿ ನಟಿಸಿರುವ ಗುಲ್ಶನ್ ದೇವಯ್ಯ ಅವರಿಂದ ಇನ್ನಷ್ಟು ನಿರೀಕ್ಷೆಯಿತ್ತು. ಇನ್ನು ಜಯರಾಮ್ ಅವರದ್ದು ತೂಕದ ನಟನೆ. ಉಳಿದಂತೆ ಪ್ರಕಾಶ್ ತುಮ್ಮಿನಾಡು, ರಾಕೇಶ್ ಪೂಜಾರಿ, ನವೀನ್ ಪಡೀಲ್ ಮುಂತಾದವರು ನಗಿಸುವುದಕ್ಕೆ ತುಂಬಾ ಪ್ರಯತ್ನಿಸಿದ್ದಾರೆ. ಮೇಕಿಂಗ್ಗೆ ಗಮನ ನೀಡಿದ ರಿಷಬ್, ಕಾಂತಾರ ಸಿನಿಮಾವು ಸಿಂಪಲ್ ಮೇಕಿಂಗ್ನಿಂದ ಕೂಡಿತ್ತು. ಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಖರ್ಚು ಮಾಡಲಾಗಿತ್ತು. ಆದರೆ ಈ ಪ್ರೀಕ್ವೆಲ್ನಲ್ಲಿ ಅದ್ದೂರಿ ಮೇಕಿಂಗ್ ಮೇಲೆ ಹೆಚ್ಚಿನ ಗಮನ ನೀಡಲಾಗಿದೆ. ಒಂದಿಡೀ ಊರನ್ನೇ ಸೃಷ್ಟಿ ಮಾಡಲಾಗಿದೆ. ದೇವಸ್ಥಾನ, ಅರಮನೆ, ದರ್ಬಾರ್ನ ಸೆಟ್ಗಳು ಗಮನ ಸೆಳೆದರೆ, ಈಶ್ವರ ಹೂದೋಟ ಎಂಬ ಕಾಡಿನೊಳಗಿನ ಜಗತ್ತು ಮತ್ತೊಂದು ಮಾಯೆ. ಸಿನಿಮಾದ ಅದ್ದೂರಿತನದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿರುವುದು ವಿಎಫ್ಎಕ್ಸ್. ಕಾಂತಾರ ಚಾಪ್ಟರ್ 1 ಚಿತ್ರಕ್ಕಾಗಿ ವಿಎಫ್ಎಕ್ಸ್ ತಂಡ ಬಹಳ ಅಚ್ಚುಕಟ್ಟಾದ ಕೆಲಸವನ್ನು ಮಾಡಿದೆ. ಹುಲಿ, ಕಾಡು ಪಾಪ, ಕೆಲಕಾಡಿನ ದೃಶ್ಯಗಳು ಸೇರಿದಂತೆ ಎಲ್ಲವನ್ನೂ ಕೂಡ ಬಹಳ ಅಮೋಘವಾಗಿ ಕ್ರಿಯೇಟ್ ಮಾಡಿದೆ. ಎಲ್ಲಿಯೂ ಇದು ವಿಎಫ್ಎಕ್ಸ್ ಅಂತ ಅನ್ನಿಸೋದೇ ಇಲ್ಲ, ಅಷ್ಟರಮಟ್ಟಿಗೆ ವಿಎಫ್ಎಕ್ಸ್ ಟೀಮ್ ಕೆಲಸ ಮಾಡಿದೆ.